ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ 31 ಜುಲೈ 2026 ಶುಕ್ರವಾರ ಭಾರ್ಗವವಾಸರ ಸೂರ್ಯೋದಯ ಬೆಳಗ್ಗೆ 6:07 ಸೂರ್ಯಾಸ್ತ ರಾತ್ರಿ 7 ಚಂದ್ರೋದಯ ರಾತ್ರಿ 8:10 ಚಂದ್ರಾಸ್ತ ಬೆಳಗ್ಗೆ 7:16 ಇಂದಿನ ತಿಥಿ ದ್ವಿತೀಯ ರಾತ್ರಿ 9:10 ರವರೆಗೆ ನಂತರ ತೃತೀಯ. ಯೋಗ ಸೌಭಾಗ್ಯ ರಾತ್ರಿ 11:54 ರವರೆಗೆ ನಂತರ ಶೋಭನ. ನಕ್ಷತ್ರ ಧನಿಷ್ಠ ರಾತ್ರಿ 7:14 ರವರೆಗೆ ನಂತರ ಶತಭಿಷ. ಕರ್ಣ ತೈತಿಲ ಬೆಳಗ್ಗೆ 10:04 ಗರಜ ರಾತ್ರಿ 10:31 ನಂತರ ವಣಜ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:35 ರಿಂದ 5:20, ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:01 ರಿಂದ 12:51, ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 4:57 ರಿಂದ 6:05 ರವರೆಗೆ, ಸಂಧ್ಯಾಕಾಲ 6:47 ರಿಂದ 7:55, ಅಮೃತ ಕಾಲ ಬೆಳಗ್ಗೆ 8:18 ರಿಂದ 10 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 10:51 ರಿಂದ 12:26, ಯಮಗಂಡ ಕಾಲ ಮಧ್ಯಾಹ್ನ 3:36 ರಿಂದ 5:12, ವರ್ಜಕಾಲ ರಾತ್ರಿ 3:02 ಆಗಸ್ಟ್ 1 ರಿಂದ 4:43 ಆಗಸ್ಟ್ 1, ದುರ್ಮುಹೂರ್ತ ಬೆಳಗ್ಗೆ 8:37 ರಿಂದ 9:28 ನಂತರ ಮಧ್ಯಾಹ್ನ 12:51 ರಿಂದ 1:42 ರವರೆಗೆ. ರಾತ್ರಿ 7:14 ರವರೆಗೆ ತಾರಾಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಆರ್ದ್ರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೂ ತಾರಾಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ರ, ವಿಶಾಖ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ. ಬೆಳಗ್ಗೆ 6:38 ರವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ಕರ್ಕ, ಸಿಂಹ, ವೃಶ್ಚಿಕ, ಮಕರ, ಮೀನ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ವೃಷಭ, ಸಿಂಹ, ಕನ್ಯಾ, ಧನು, ಕುಂಭ. ಕರ್ಮಫಲದಾತ ಹಾಗೂ ಶಿಸ್ತಿನ ದೇವರೆಂದೇ ಕರೆಯಲ್ಪಡುವ ಶನಿ ಗ್ರಹವು 2026 ರ ಜುಲೈ 27 ರಿಂದ ವಕ್ರಿ ಆರಂಭಿಸಿದ್ದಾರೆ. ಈ ವಕ್ರಿ ಸ್ಥಿತಿಯು ಡಿಸೆಂಬರ್ 10, 2026 ರವರೆಗೆ ಮುಂದುವರಿಯಲಿದ್ದು, ಎಲ್ಲಾ ರಾಶಿಗಳ ಜೀವನದಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲಿದೆ. ಮೇಷರಾಶಿ. ಶನಿ ವಕ್ರಿ 12ನೇ ಮನೆಯಲ್ಲಿ ಟ್ರಾನ್ಸ್ಫರ್ಗಳಾಗಬಹುದು. ತಡವಾಗಿದ್ದ, ಇದುವರೆಗೂ ಸಿಗದ ಪ್ರಮೋಷನ್ ಈಗ ದೊರೆಯಬಹುದು. ಬೋನಸ್ ಸಿಗುವ ಸಾಧ್ಯತೆಯಿದೆ. ಕಾರ್ಯನಿಮಿತ್ತ ಪ್ರಯಾಣ ಮಾಡಬೇಕಾಗಬಹುದು. ನೀವು ಸೇವಿಸುವ ಆಹಾರದ ಮೇಲೆ ಗಮನವಹಿಸುವಿರಿ. ಡಯಟ್ ಪ್ರಾರಂಭಿಸಬಹುದು. ಸರಿಯಾದ ಸಮತೋಲನ ಆಹಾರ ಸ್ವೀಕರಿಸಿ. ನಿಮ್ಮ ಹಳೆಯ ಡೀಲ್ಗಳು, ಪ್ರಾಪರ್ಟಿಯ ಡೀಲ್ ನೆರವೇರುವುದು, ಆದರೆ ಎಚ್ಚರಿಕೆಯಿಂದ ನಿಭಾಯಿಸಿ. 12ನೇ ಭಾವದ ಶನಿಯಿಂದಾಗಿ ನಿದ್ರಾಭಂಗ, ಒಂಟಿತನ, ಪಾದ ಮತ್ತು ಮೊಣಕಾಲಿನ ನೋವು ಕಾಣಿಸಿಕೊಳ್ಳಬಹುದು. ಗುರುಗಳ ಶುಭಫಲಗಳ ಕಾರಣ ನಿಂತು ಹೋಗಿದ್ದ ಕೆಲಸಗಳು ಪುನಃ ಆರಂಭಗೊಳ್ಳುವುದು. ಮತ್ತೊಬ್ಬರ ಬಳಿ ಸಿಲುಕಿಕೊಂಡಿದ್ದ ನಿಮ್ಮ ಹಣ ಕೈ ಸೇರುವುದು. ವಿದೇಶಯಾತ್ರೆ, ಅದು ಕ್ರೂಸ್ನಲ್ಲಿ ಮಾಡಬಯಸುತ್ತಿರುವವರಿಗೆ ಸಮಯ ಒದಗಿ ಬರಲಿದೆ. ವ್ಯಾಪಾರ ಅಭಿವೃದ್ಧಿಯಾಗುವುದು. ಒಡಹುಟ್ಟಿದವರೊಡನೆ ಸಂಬಂಧ ಉತ್ತಮವಾಗಿಟ್ಟುಕೊಳ್ಳಿ. ಅನವಶ್ಯಕ ಖರ್ಚುಗಳು ನಿಯಂತ್ರಣದಲ್ಲಿರುವುದು. ಹಣ ಆದಾಯದಲ್ಲಿ ಹೆಚ್ಚಳಕೆಯನ್ನು ಕಾಣುವ ಸಮಯ. ಈ ಸಮಯದಲ್ಲಿ ಕುಟುಂಬ ಅಥವಾ ಸಮಾಜದಿಂದ ದೂರಾಗಿ ಹೊಸದರ ಆವಿಷ್ಕಾರ ಮಾಡಬಹುದು. ವಿದೇಶ ಪ್ರಯಾಣದ ಅವಕಾಶ ದೊರೆಯುತ್ತದೆ. ಮೇಷರಾಶಿಯವರು ತಮ್ಮದೇ ಒಂದು ಸ್ಪೇಸ್ ಅವಕಾಶದ ಹುಡುಕಾಟದಲ್ಲಿದ್ದವರಿಗೆ ಸಂದರ್ಭ ಒದಗಿ ಬರುವುದು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಶಸ್ತಿ ಸಫಲತೆ ದೊರೆಯುವುದು ಕಷ್ಟವಾಗಬಹುದು. ಪ್ರಶಸ್ತಿ, ಪುರಸ್ಕಾರ, ಗೌರವ ಅದರಕ್ಕೆ ಡಿಸೆಂಬರ್ವರೆಗೂ ಕಾಯಬೇಕಾಗುವುದು. ಆಧ್ಯಾತ್ಮದಲ್ಲಿ ಹೆಚ್ಚಿನ ಆಸಕ್ತಿ ಶನಿ ನೀಡುವರು. ಹಳೆ ಫ್ರೆಂಡ್ಸ್ ಮತ್ತೆ ಭೇಟಿ ಮಾಡಬಹುದು ಹಾಗೂ ಹಿಂದೆ ಕೊಟ್ಟ ಹಣ ದೊರೆಯುವುದು. ಶನಿ ಗ್ರಹವು ನಿಮಗೆ ವಿದೇಶಕ್ಕೆ ಹೋಗುವ ಅವಕಾಶ ನೀಡಬಹುದು. ಇದು ನೀವು ಬಹಳ ಕಾಲದಿಂದ ಯೋಚಿಸುತ್ತಿರುವ ಇಚ್ಛೆಯನ್ನು ಪೂರೈಸಬಹುದು. ಪರಿಹಾರ: ಹನುಮಾನ್ ಚಾಲೀಸಾ ಹೇಳಿಕೊಳ್ಳಿ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ 108 ಬಾರಿ ಪಠಿಸಿ. ವೃಷಭ ರಾಶಿ. ಏಕಾದಶ ಭಾವದಲ್ಲಿ ಶನಿ ವಕ್ರಿಯಾಗುತ್ತಿದ್ದಾರೆ. ನಿಮ್ಮ ಆದಾಯ ಮೂಲಗಳನ್ನು ಪುನಃ ಪರಿಶೀಲನೆ ಮಾಡುವ ಅವಶ್ಯಕತೆಯಿದೆ. ವೃತ್ತಿಪರರು, ಉದ್ಯೋಗಿಗಳು, ವ್ಯಾಪಾರಿಗಳು ತಾವು ಮಾಡುವ ಕಾರ್ಯಗಳಲ್ಲಿ ಹೆಚ್ಚು ಗಮನ ನೀಡಿ ಅವುಗಳಲ್ಲಿ ನಿಖರತೆ ಮತ್ತು ಉತ್ಕೃಷ್ಟತೆಯನ್ನು ಬೆಳೆಸಿ ನಿಮ್ಮ ಆದಾಯ
ಹೂಡಿಕೆಗಳ ಮೇಲೆ ಅವಲೋಕನ ಮಾಡಿಕೊಳ್ಳಬೇಕಾಗುವುದು. ವೃಷಭ ರಾಶಿಯವರ ತಂದೆಯವರಿಗೆ ಪ್ರಮೋಷನ್ ಅಥವಾ ಸ್ಥಾನಮಾನ ದೊರೆಯುವುದು. ನಿಮ್ಮಲ್ಲಿ ಆಲಸ್ಯ, ಸೋಮಾರಿತನ ಬರುವುದು. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಇಷ್ಟವಾದ ಕಾಲೇಜಿನಲ್ಲಿ ಅಡ್ಮಿಷನ್ ಸಿಗಬಹುದು. ತಂದೆಯವರ ಆರೋಗ್ಯದ ಬಗ್ಗೆ ಎಚ್ಚರವಹಿಸಿ. ಆಹಾರಕ್ಕೆ ಸಮತೋಲನ ಆಹಾರ ಸ್ವೀಕರಿಸಿ. ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಿ. ಹಳೆಯ ಮಿತ್ರರು ಹೋಗಿ ಹೊಸ ಮಿತ್ರರು ಬರುವರು. ಆರೋಗ್ಯ ಸಮಸ್ಯೆ ಬಾಧಿಸಬಹುದು, ಅದರಿಂದ ನಿಮಗೆ ಆತಂಕ ಏರ್ಪಡಬಹುದು. ಇದರಿಂದ ಕೆಲಸದಲ್ಲಿ ವಿಳಂಬವಾಗುವ ಸಾಧ್ಯತೆ ಇದೆ. ಹಿಂದೆ ಮಾಡಿದ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲ ದೊರೆಯುವುದು. ಪೆಂಡಿಂಗ್ ಪ್ರಮೋಷನ್ಸ್ ಈಗ ದೊರೆಯಬಹುದು, ಆದರೆ ಇವತ್ತಿನ ಕಾರ್ಯಗಳನ್ನು ಮುಂದೂಡುವ ಮನಸ್ಥಿತಿ ಇರುವುದು. ಮನೆಯಲ್ಲಿ ಹಣಕಾಸಿನ ವಿಷಯದಿಂದಾಗಿ ಅಶಾಂತಿ ನೆಲೆಸುವ ಸಾಧ್ಯತೆಯಿದೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಿರಿ. ಲಾಭ ಸ್ಥಾನದಲ್ಲಿ ವಕ್ರಿ ಆಗುತ್ತಿದ್ದರೂ ಉತ್ತಮ ಕಾಲ. ನೀವು ಅಂದುಕೊಂಡ ಕೆಲಸಗಳು, ವಿಷಯಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವುದು. ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಿ. ನಿಮ್ಮ ಮಕ್ಕಳಿಗೆ ಸಮಸ್ಯೆಯಾಗುವ ಸಂಭವವಿದೆ. ಗರ್ಭಿಣಿ ಸ್ತ್ರೀಯರು ತಮ್ಮ ಕಡೆ ಹೆಚ್ಚಿನ ಗಮನ ವಹಿಸಬೇಕಾಗುವುದು. ಕೆಲವರು ಮಿತ್ರರನ್ನು ಕಳೆದುಕೊಳ್ಳಬಹುದು. ನಿಮ್ಮ ಹಿರಿಯ ಒಡಹುಟ್ಟಿದವರಿಗೆ ಸಮಸ್ಯೆಯಾಗುವುದು, ಜೊತೆಗೆ ಅವರಿಂದ ನಿಮಗೆ ಸಮಸ್ಯೆ ಆಗಬಹುದು. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಮಂದಗತಿ ಕಾಣುವುದು. ಕೆಲಸದ ಒತ್ತಡ ಮತ್ತು ಜವಾಬ್ದಾರಿಗಳು ಹೆಚ್ಚಿರುವವು. ಪರಿಹಾರ: ದೇವಿ ಪೂಜೆ ವರ್ಷಾಂತ್ಯದವರೆಗೂ ಮಾಡಿ. ಅನಾಥರಿಗೆ ಮತ್ತು ಕೈಲಾಗದವರಿಗೆ ದಾನ ಮಾಡಿ. ಇಂದಿನ ರಾಶಿ ಭವಿಷ್ಯ. ಮೇಷರಾಶಿ. ಕುಟುಂಬದವರೊಂದಿಗೆ ಶುಭ ಸಮಾರಂಭಕ್ಕೆ ಸಿದ್ಧರಾಗಬಹುದು. ಎಲ್ಲಾ ಕೆಲಸಗಳು ನಿರಾತಂಕವಾಗಿ ನೆರವೇರುವುದು. ನೀವು ನಿರುದ್ಯೋಗಿಗಳಾಗಿದ್ದಲ್ಲಿ ಪ್ರಾಮಾಣಿಕ ಪ್ರಯತ್ನ ಪಟ್ಟರೆ ಶುಭ ಫಲ ಸಿಗುವುದು. ವೃತ್ತಿ ಜೀವನದಲ್ಲಿ ಪರಿಣಾಮಕಾರಿಯಾದ ಪ್ರಗತಿಯನ್ನು ಮಾಡುತ್ತೀರಿ. ನಿಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆಯನ್ನು ಪಡೆಯಬಹುದು. ಉದ್ಯಮಿಗಳಿಗೆ ಒಳ್ಳೆಯ ದಿನ. ಮಿತ್ರರೊಂದಿಗಿನ ಸಂಬಂಧವು ಉತ್ತಮವಾಗಿರುವುದು. ಇಂದು ನಿಮ್ಮ ಮಿತ್ರರನ್ನು ಮತ್ತು ಬಂಧುಗಳನ್ನು ಕಾಣಲು ಸರಿಯಾದ ಸಮಯ. ವೃಷಭ ರಾಶಿ. ಈ ದಿನ ನಿಮ್ಮ ಉದ್ಯೋಗದ ಕುರಿತಾಗಿ ಮುಖ್ಯ ನಿರ್ಧಾರ ತೆಗೆದುಕೊಳ್ಳುವಿರಿ. ಕೆಲಸಕ್ಕೆ ಅರ್ಜಿ ಸಲ್ಲಿಸುವಿರಿ. ಇಂಟರ್ವ್ಯೂ ಎದುರಿಸಿ ಕೆಲಸ ಪಡೆಯಬಹುದು. ಹಣದ ಕೊರತೆ ಆಗಬಹುದು. ಆಕಾಂಕ್ಷೆ ಮತ್ತು ಗುರಿಗಳನ್ನು ಯಶಸ್ವಿಯಾಗಿಸಲು ಸಮಯ ಉತ್ತಮವಾಗಿದೆ, ಆದರೆ ಹೆಚ್ಚಿನ ಹೋರಾಟ ಮತ್ತು ಪರಿಶ್ರಮವಿರುವುದು. ಇಂದು ನಿಮ್ಮ ಪರಿವಾರದೊಂದಿಗೆ ನೀವು ಖುಷಿಯಿಂದ, ಉತ್ಸಾಹದಿಂದ ಇರುತ್ತೀರಿ. ಮಿಥುನ ರಾಶಿ. ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿರುವುದು. ಮುಖ್ಯವಾದ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ಹಾಗೂ ನಿಮ್ಮ ಎಲ್ಲಾ ಪ್ರಯತ್ನಗಳಲ್ಲಿ ಅದೃಷ್ಟ ಸಹಕರಿಸುತ್ತದೆ. ಕುಟುಂಬದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚುವುದು. ಕುಟುಂಬದವರೊಂದಿಗೆ ಸಮಾಧಾನಕರ ಸಮಯವನ್ನು ಕಳೆಯುವಿರಿ. ಈ ದಿನ ಧಾರ್ಮಿಕ ಕಾರ್ಯಗಳಿಗೆ, ಧಾರ್ಮಿಕ ಯಾತ್ರೆಗಳಿಗೆ ದಿನ ಅನುಕೂಲಕರವಾಗಿದೆ. ಇಂದು ಹಿರಿಯರ ಆಶೀರ್ವಾದ ಪಡೆದುಕೊಳ್ಳಿ. ಕಟಕ ರಾಶಿ. ಈ ದಿನವನ್ನು ಸಾಧ್ಯವಾದಷ್ಟು ಸರಳವಾಗಿ ಕಳೆಯಲು ಪ್ರಯತ್ನಿಸಿ. ಇಂದು ಪ್ರಯಾಣ ತಪ್ಪಿಸಿ. ಹೋಗಲೇಬೇಕಾದಲ್ಲಿ ನಿಮ್ಮ ಆಹಾರದ ಬಗ್ಗೆ ಗಮನವಿರಲಿ. ನಿಮ್ಮ ಆರೋಗ್ಯ ಕೆಡುವ ಸಂಭವವಿದೆ. ಇಂದು ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ಇಂದು ವಿವಾದಗಳಿಗೆ ಹೋಗಬೇಡಿ, ಸೋಲನುಭವಿಸಬೇಕಾಗಬಹುದು. ನಿಮ್ಮ ಹೆಚ್ಚಿನ ಪರಿಶ್ರಮದ ನಂತರವೂ ನೀವು ಆಶಿಸಿದಷ್ಟು ಯಶಸ್ಸು ಸಿಗದಿರಬಹುದು. ಸಿಂಹ ರಾಶಿ. ಇಂದು ನಿಮ್ಮ ಸಂಗಾತಿಯಿಂದ ಹೆಚ್ಚಿನ ಪ್ರೀತಿ ಹಾಗೂ ಸಂತೋಷವನ್ನು ಪಡೆಯುವಿರಿ. ಇಂದಿನ ಪ್ರಯಾಣ ಸಾಹಸಮಯ ಹಾಗೂ ಸಂತೋಷ ತುಂಬಿರುವುದು. ನಿಮ್ಮ ಸ್ನೇಹಿತರು ಮತ್ತು ಮಕ್ಕಳೊಂದಿಗೆ ಕಳೆಯುವ ಕ್ಷಣಗಳು ನಿಮಗೆ ಹೊಸ ಉತ್ಸಾಹ ತುಂಬುವುದು. ನಿಮ್ಮ ತಂದೆಯವರ ಆಸ್ತಿ ಸಿಗಬಹುದು. ನಿಮ್ಮ ಪಾರ್ಟ್ನರ್ ಮತ್ತು ಸಹಾಯಕರನ್ನು ಅರಿಯಲು ಪ್ರಯತ್ನಿಸಿ ಹಾಗೂ ಅವರನ್ನು ಗೌರವದಿಂದ ಕಾಣಿರಿ. ಕನ್ಯಾ ರಾಶಿ. ಕೆಲಸದ ಸ್ಥಳದಲ್ಲಿ ಎಲ್ಲವೂ ನಿಮಗೆ ಅನುಕೂಲಕರವಾಗಿರುವುದು. ಮನಃಶಾಂತಿಗಾಗಿ ಏಕಾಂತದಲ್ಲಿ ಸಮಯ ಕಳೆಯಲು ಇಚ್ಛಿಸುತ್ತೀರಿ. ನಿಮ್ಮ ಶತ್ರುಗಳ ಮೇಲೆ ಪ್ರಭಾವವನ್ನು ಹೊಂದಿರುವಿರಿ. ಕೆಲಸ ನಿರ್ವಹಿಸುವಾಗ ತುಂಬಾ ಎಚ್ಚರವಹಿಸಿ, ಇಲ್ಲವಾದಲ್ಲಿ ಸಮಸ್ಯೆಗಳಾಗುವುದು. ಅದರಲ್ಲೂ ಹಣಕಾಸಿನ ವಿಷಯದಲ್ಲಿ ಎಚ್ಚರ. ಪ್ರಯಾಣ ಮಾಡುವಾಗ ತುಂಬಾ ಜಾಗರೂಕತೆ ಮತ್ತು ಎಚ್ಚರವಹಿಸಿ. ಇಂದು ಮಸಾಲೆಯುಕ್ತ ಆಹಾರ ತಪ್ಪಿಸಿ, ಇಲ್ಲವಾದಲ್ಲಿ ಹೊಟ್ಟೆಯ ಸಮಸ್ಯೆಗಳು ಬರಬಹುದು. ತುಲಾರಾಶಿ. ಪ್ರತಿಕೂಲ ಪರಿಸ್ಥಿತಿಯ ನಡುವೆಯೂ ನೀವು ಲಾಭ ಅನುಭವಿಸಬಹುದು ಮತ್ತು ರುಚಿಕರ ಆಹಾರ ಸೇವಿಸುವಿರಿ. ಸ್ವಯಂ ಔಷಧೋಪಚಾರ ಬೇಡ. ನೀವು ನಿಮ್ಮ ಏಕಾಂತವನ್ನು ನಿಮ್ಮ ಇಚ್ಛೆಯ ಜಾಗದಲ್ಲಿ ಕಳೆಯಲು ಬಯಸುವಿರಿ. ಪಾರ್ಟ್ನರ್ಶಿಪ್ ಪ್ರಾಜೆಕ್ಟ್ನ ಕೆಲಸ ನಿರ್ವಹಿಸುತ್ತಿರುವವರಿಗೆ ಲಾಭಕರ. ನಿಮ್ಮ ಸಂಗಾತಿಯಿಂದ ಉಡುಗೊರೆ ಪಡೆಯಬಹುದು. ಬೆನ್ನು ನೋವು ಬಾಧಿಸಬಹುದು. ವೃಶ್ಚಿಕ ರಾಶಿ. ಇಂದು ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ಕೆಲಸದ ಸ್ಥಳದಲ್ಲಿ ನೀವು ಕಾರಣಾಂತರ ಕೋಪಗೊಳ್ಳಬಹುದು. ನಿಮ್ಮ ಮಾತು ಮತ್ತು ಕೋಪದ ಮೇಲೆ ನಿಯಂತ್ರಣವಿರಲಿ. ನಿಮ್ಮ ಹಿರಿಯ ಅಧಿಕಾರಿಗಳ ಜೊತೆ ನಿಮ್ಮ ಸಂಬಂಧ ಹಾಳಾಗದಂತೆ ಕಾಪಾಡಿಕೊಳ್ಳಿ.
ಅನವಶ್ಯಕ ಅನುಮಾನಗಳಲ್ಲಿ ನಿಮ್ಮ ಸಮಯ ಹಾಳು ಮಾಡಿಕೊಳ್ಳಬೇಡಿ. ಅತಿಯಾದ ಮಸಾಲ ಪದಾರ್ಥಗಳನ್ನು ಸೇವಿಸಬೇಡಿ. ಧನುರಾಶಿ, ಇಂದು ನಿಮ್ಮ ಮಕ್ಕಳ ಭವಿಷ್ಯದ ಕುರಿತಾಗಿ ಇದ್ದ ಚಿಂತೆಗಳಿಗೆ ಪರಿಹಾರ ದೊರೆಯುವುದು. ಆರ್ಥಿಕ ಲಾಭವನ್ನು ಅನುಭವಿಸುವಿರಿ. ರಕ್ತದೊತ್ತಡ ಸಮಸ್ಯೆಗಳಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಕುಟುಂಬಕ್ಕೆ ಸಂತೋಷದ ಸುದ್ದಿ ಬರುತ್ತದೆ. ಕುಟುಂಬದವರೊಡನೆ ಸುತ್ತಾಡಲು ಹೋಗುವಿರಿ. ವ್ಯಾಪಾರದಲ್ಲಿ ಹೊಸತನ ಮಾಡುವ ಆಲೋಚನೆ ಬರುವುದು. ಯೋಗ ಮತ್ತು ವ್ಯಾಯಾಮ ಮಾಡಿ ದೇಹವನ್ನು ಫಿಟ್ ಆಗಿಟ್ಟುಕೊಳ್ಳಿ. ಮಕರ ರಾಶಿ, ಇಂದು ನೀವು ಸಂತೋಷವಾಗಿರುವಿರಿ. ಹೊಸ ಕೆಲಸ ಪ್ರಾರಂಭಿಸುವಲ್ಲಿ ಯಶಸ್ವಿಯಾಗಿರುವಿರಿ. ವೃತ್ತಿಯಲ್ಲಿ ಉನ್ನತ ಸ್ಥಾನವನ್ನು ಪಡೆಯುವ ಸಾಧ್ಯತೆಯಿದೆ. ಹೊಸ ಹಣ ಗಳಿಕೆಯ ಅವಕಾಶಗಳು ಲಾಭದಾಯಕವಾಗಿರುತ್ತದೆ. ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಸಮಯ ತುಂಬಾ ಅನುಕೂಲಕರವಾಗಿದೆ. ಯೋಗ ಪ್ರಾಣಾಯಾಮ ಜೀವನ ಕ್ರಮದಲ್ಲಿ ಅಳವಡಿಸಿಕೊಳ್ಳಿ. ಕುಟುಂಬದವರೊಡನೆ ಪ್ರಯಾಣ ಮಾಡುವ ಯೋಜನೆ ಮಾಡುವಿರಿ. ಕುಂಭರಾಶಿ, ದಿನದ ಆರಂಭ ಸ್ವಲ್ಪ ದಣಿವಿರಬಹುದು. ಮಾತಿನ ಮೇಲೆ ಹಿಡಿತವಿರಲಿ. ಕಠಿಣ ಪದಗಳ ಬಳಕೆ ಮಾಡಬೇಡಿ. ಇಂದು ಕೆಲವು ಮುಖ್ಯವಾದ ಖರ್ಚುಗಳು ಉಂಟಾಗಬಹುದು. ನಿಮ್ಮ ಫ್ರೀ ಟೈಮ್ ನಿಮ್ಮ ಸಂಗಾತಿಯೊಂದಿಗೆ ಮಧುರಮಯವಾಗಿ ಕಳೆಯುವಿರಿ. ನಿಮ್ಮ ಕೆಲಸಗಳೆಲ್ಲ ಅಂದುಕೊಂಡ ಸಮಯಕ್ಕೆ ಮುಗಿಯುವುದು. ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಕ್ಕಾಗಿ ಹೆಚ್ಚು ಪರಿಶ್ರಮ ಪಡಬೇಕು. ಮೀನರಾಶಿ, ವೃತ್ತಿಯಲ್ಲಿ ನಿಮ್ಮ ಕೆಲಸಕ್ಕೆ ಪ್ರಶಂಸೆ ಸಿಗಬಹುದು ಮತ್ತು ನಿಮ್ಮ ಪ್ರಭಾವ ಹೆಚ್ಚಾಗುವುದು. ಹೊಸ ಪ್ರಾಜೆಕ್ಟ್ ಅಥವಾ ವ್ಯವಹಾರವನ್ನು ಪ್ರಾರಂಭಿಸಲು ದಿನ ಅನುಕೂಲಕರವಿಲ್ಲ. ನಿಮ್ಮ ಯೋಜನೆಗಳನ್ನು ನಿಮ್ಮ ಮೇಲಾಧಿಕಾರಿಗಳಿಗೆ ತಿಳಿಯಪಡಿಸಿ. ಇಂದು ನೀವು ಉತ್ಸಾಹದಿಂದ ಇರಲು ಪ್ರಯತ್ನಿಸಿ. ಎಲ್ಲಾ ಕೆಲಸದಲ್ಲೂ ಸ್ವಲ್ಪ ಮಂದಗತಿ ಇರುವುದು. ಸಂಗಾತಿಯೊಂದಿಗೆ ನಮ್ರತೆಯಿಂದ ವ್ಯವಹರಿಸಿ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.